ಎಸ್, ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಟೈಗರ್ ನಾಗರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನ ಕೇಳೋಣ. ನಾಗರಾಜ್ ಅವರು ನಮಸ್ಕಾರ. ಸರ್ ನಮಸ್ತೆ ಸರ್. ಏನು ನಿಮ್ಮ ಭಾಗದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಕೊರಟಗೆರೆ ತಾಲೂಕಿನಲ್ಲಿ. ಅದು ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ರೈತರು ಜಮೀನಿನಲ್ಲಿ ಉಳುಮೆ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಯಾರನ್ನೋ ಉದ್ಧಾರ ಮಾಡೋ ಸಲುವಾಗಿ ಈ ರೀತಿ ಪ್ರಕೃತಿಯ ಒಡಲನ್ನ ಭೇದಿಸಿ ಸರ್ಕಾರ ಮಾಡ್ತಿರುವಂಥ ಈ ನಡೆ ಬಗ್ಗೆ ಏನು ಹೇಳ್ತೀರಿ? ಸರ್ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಸರ್ಕಾರ ಹೇಗೆ ಅಂತಂದ್ರೆ, ಈ ಕಡೆ ಮಗು ಜಿಕ್ಟಿ, ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಮಗು ಜಿಕ್ಟಿ ತೊಟ್ಲು ತೂಗ್ತಾರೆ ಅಂತಾರಲ್ಲ, ಆ ಮಟ್ಟಕ್ಕೆ ಸರ್ಕಾರ ಇಳಿದಿದೆ. ಯಾಕೆಂತಂದ್ರೆ ಅನುಮತಿ ಕೊಡೋದು ಅವರೇ, ಕ್ರಮ ತಾಳದೆ ಇರೋದು ಅವರೇ. ಓಕೆ, ಅಲ್ಲಿ ಅವ್ರೇನು ಪೂರ್ವಾನುಮತಿ ಕೊಡ್ತಾರೆ, ಅದ್ರಲ್ಲಿ ಒಂದಷ್ಟು ನಿಬಂಧನೆಗಳನ್ನ ಹಾಕೊಡ್ತಾರೆ. ಆ ನಿಬಂಧನೆಗಳನ್ನ ಒಬ್ರು ಪಾಲಿಸಲ್ಲ. ಜೊತೆಗೆ ಎಲ್ಲ ಅಲ್ಲಿ ಏನ್ ಕ್ರಷರ್ಗಳನ್ನ ನಿರ್ಮಿಸ್ಕೊಂಡು ಇವತ್ತು ದಂಧೆ ನಡೆಸ್ತಿದ್ದಾರೆ ಅವರೆಲ್ಲರೂ ರಾಜಕಾರಣಿಗಳೇ. ಇಲ್ಲಿ ಪ್ರಕೃತಿನ ಇನ್ನ ಈ ಪರಿಸರನ ಯಾರು ರಕ್ಷಣೆ ಮಾಡ್ತಾರೆ ಸರ್? ರಕ್ಷಿಸ್ಬೇಕಾದ್ರೆ ಭಕ್ಷಿಸಿದ್ರೆ ಇನ್ನ ಯಾರು ಅದನ್ನ ಕಾಪಾಡ್ತಾರೆ ಅನ್ನೋ ತರ ಆಗಿದೆ. ಈಗ ಸರ್ಕಾರಕ್ಕೆ ಗೊತ್ತಿದೆ ಇಲ್ಲಿ ಏನಾಗ್ತಾ ಇದೆ, ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ. ಈಗ ನೀವು ಈಗ ನೋಡಿ, ಅಲ್ಲಿ ಯಾವ ರೀತಿ ನಿಬಂಧನೆಗಳನ್ನ ಉಲ್ಲಂಘನೆ ಮಾಡಲಾಗಿದೆ, ಅಲ್ಲಿನ ಜನರಿಗೆ, ಸ್ಥಳೀಯರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ, ಸ್ವಲ್ಪ ವಿವರಣೆ ಕೊಡಿ ಸರ್. ಈಗ ಅಲ್ಲಿ ವನ್ಯಜೀವಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲಿ ಏನು ಕಾಡು ಪ್ರಾಣಿಗಳು, ನವಿಲು ಮತ್ತೆ ಕರಡಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ವಾಸಿಸ್ತಾ ಇರೋಂಥದ್ದು. ಮತ್ತೆ ಅಲ್ಲಿ ಸುತ್ತಮುತ್ತ ಇರೋಂಥದ್ದು SC/ST ಜಮೀನು, ಮತ್ತೆ ತುಂಬಾ ನಿರ್ಗತಿಕ ಇರೋಂತ ಜಮೀನುಗಳು, ಗ್ರಾಂಟ್ ಲ್ಯಾಂಡ್ಗಳು. ಅಲ್ಲಿ ಇವ್ರು ಒಂದು ಗಣಿಗಾರಿಕೆ ನಡೆಸಬೇಕು ಅಂತ ಅಂದ್ರೆ ಅಲ್ಲಿ ಯಾವ್ದೇ ಯೋಗ್ಯಕ್ಕೆ ಉಳುಮೆಗೆ ಯೋಗ್ಯವಾದ ಜಾಗ ಅಲ್ಲದೆ ಇರೋಂತ ಜಾಗದಲ್ಲಿ ಇವ್ರು ಅನುಮತಿ ಕೊಡ್ಬೇಕು. ಇಲ್ಲಿ ಇವರೇ ಅನುಮತಿ ಕೊಟ್ಟವ್ರೆ, ಪಾಪ ಅಮಾಯಕರು ಜೀವನನು ಕಟ್ಕೊಳಕ್ ಆಗಲ್ಲ, ಈ ಕಡೆ ಬದುಕು ಸಾಗೋದಕ್ಕಾಗಲ್ಲ. ಈ ಕಡೆ ಏನು ಇವತ್ತು ಪ್ರೆಷರ್ ಬ್ಲಾಸ್ಟಿಂಗ್ ಆಗುತ್ತೆ ಅಂತಂದ್ರೆ ಆ ಬ್ಲಾಸ್ಟಿಂಗ್ ಶಬ್ದ ಎಷ್ಟು ಪ್ರಮಾಣವಾಗಿರ್ತೈತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ಅಂತದೆ. ಹಂಗಿರ್ಬೇಕಾದ್ರೆ ಈ ಕಡೆ ಮನುಷ್ಯನೇ ಅದನ್ನ ಸಹಿಸ್ಕೊಳ್ಳೋ ಅಂತ ಶಕ್ತಿ ಮನುಷ್ಯನ್ಗಿಲ್ಲ ಅಂತಂದ್ರೆ ಈ ಅಮಾಯಕ ಈ ಮುಗ್ಧ ಜೀವಿಗಳು ಹೆಂಗ್ ಸಹಿಸ್ಕೊಳ್ತೇವೆ? ಕರಡಿಗ್ ಗೊತ್ತಿರುತ್ತಾ ಬ್ಲಾಸ್ಟ್ ಮಾಡ್ತಾರೆ ಅಂತ, ನವಿಲುಗ್ ಗೊತ್ತಿರುತ್ತಾ, ಈ ಪ್ರಾಣಿ ಪಕ್ಷಿಗಳು ಗೊತ್ತಿರುತ್ತಾ? ಇದು ಆಗಿರೋದು. ಈಗ ಒಂದಷ್ಟು ಜನ ದಂಧೆಕೋರರು ಬಂದು ಸೇರ್ಕೊಂಡಿರೋದಲ್ದೆ ಇನ್ನೂ ಒಂದಷ್ಟು ಜನ ಅಲ್ಲಿ ಈ ಒಂದು ನನಗೆ ಇನ್ನೊಂದು ಆಘಾತ ಆಗಿದೆ ಅಂದ್ರೆ, ಇನ್ನೂ 21 ಜನ ಅರ್ಜಿ ಹಾಕಿದಾರಂತೆ. ಮತ್ತೆ ನಮಗೆ ನಮಗೂ ಅವಕಾಶ ಕೊಡಿ ಬಗೆಯುವುದಕ್ಕೆ ಪ್ರಕೃತಿಯ ಒಡಲನ್ನ ಅಂತ. ಎಂತ ದಗಾಕೋರ್ರಿ ಇವರೆಲ್ಲ, ಏನ್ ಹೇಳ್ಬೇಕು ಇವ್ರಿಗೆಲ್ಲ? ಸರ್ ಈಗ ಅದೇ ಆಗಿರೋದು. ಹಿಂದೆ ಇದ್ದ RFO ಒಬ್ಬ ಈ ಭ್ರಷ್ಟ ಏನ್ ಮಾಡ್ತಾನೆ, ಇವ್ರು ಕೂಡ ಎಂಜಲಗಾಸಿಗೆ ಏನ್ ಮಾಡ್ಬಿಡ್ತಾನೆ, ಅವ್ನ ಆಮಿಷಕ್ಕೆ ಒಳಗಾಗ್ಬಿಟ್ಟು ಫಾರೆಸ್ಟ್ ಮತ್ತೆ ಕಂದಾಯ ಇಲಾಖೆ ರೆವಿನ್ಯೂ ಜಾಗ ಜೈಂಟಿ ಪಾಣಿ ಬರ್ತಾ ಇದ್ರು ಕೂಡ NOC ಕೊಟ್ಟಿದ್ದಾನೆ. ಓಕೆ, ಅವನು NOC ಕೊಟ್ಟಿರೋದ್ರಿಂದಾನೇ ಇಷ್ಟೆಲ್ಲ ಆಗಿರೋದಕ್ಕೆ ಸಾಧ್ಯ ಆಗಿರೋದು. ಪಾಪ ಈಗಿರೋ ತಹಸೀಲ್ದಾರ್ ತುಂಬಾ ಪ್ರಾಮಾಣಿಕ ವ್ಯಕ್ತಿ, ಅದಕ್ಕೆ ಕ್ರಮ ತಾಳೋದಕ್ಕೆ ಏನ್ ಬೇಕು ಅದಕ್ಕೆ ಗಣಿ ಮತ್ತು ಭೂಜ್ಞಾನ ಇಲಾಖೆಯವರು ಎಲ್ಲ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಹಿಂದೆ ಕೊಟ್ಟಿರೋ ಸಮಸ್ಯೆ ಈಗ ಅವ್ರಿಗೆಲ್ಲ ಕೊಟ್ಟಿದ್ರೆ ನಮಗ್ ಕೊಡಿ, ಕೋರ್ಟ್ಗೆ ಹೋಗ್ತೀವಿ ಅಂತ ಅಧಿಕಾರಿಗಳನ್ನ ಇವರು ಬ್ಲಾಕ್ ಮೇಲ್ ಮಾಡ್ತವ್ರೆ. ಯಾರು ಈ ದಂಧೆಕೋರರು ಗಣಿ ಇದನ್ನ ಏನೀಗ ಮಾಡ್ತಾ ಇದಾರೆ, ಅಕ್ರಮ ಮತ್ತೆ ಗಣಿಗಾರಿ ಅನುಮತಿ ಪಡೆದಿ. ನ್ಯಾಯಾಲಯ ಈಗ ನಿಜವಾಗಿ ನೋಡಿ, ಅಲ್ಲಿ ಯಾವುದೇ ನಿಯಮಗಳಿಲ್ಲ. ಅಲ್ಲಿ ಪಕ್ಕದಲ್ಲೇ ಅರಣ್ಯ ವ್ಯಾಪ್ತಿ ಇದೆ, ಕಾಡು ಪ್ರಾಣಿಗಳಿದಾವೆ, ಅಲ್ಲಿ ಪಕ್ಕದಲ್ಲೇ ಗ್ರಾಮಗಳಿದಾವೆ, ಮನೆಗಳು ಬೀಳುತ್ತೆ, ರೈತರ ಜಮೀನಿಗೆ ಆ ಬ್ಲಾಸ್ಟಿಂಗ್ ಏನು ಕಲ್ಲು ಎಲ್ಲ ಸೇರುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ. ಇವ್ರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕೋರ್ಟ್ಗೆ ಬೇರೆ ಹೋಗ್ತಾರಂತ ಇವರೆಲ್ಲ. ಬಫರ್ ಝೋನ್ ಇದೆ ಕೂಡ. ಇಷ್ಟೆಲ್ಲ ಇದ್ರು ಕೂಡ ಅಲ್ಲಿ ಏನು ಅನುಕೂಲ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಗೌರವಾನ್ವಿತ ಸಚಿವರು, ಏನು ಗೃಹ ಸಚಿವರು, ಇದಕ್ಕೆ ದೊಡ್ಡ ಮನ್ಸು ಮಾಡಿ ಸಾರ್ವಜನಿಕರ ಬಗ್ಗೆ ಕರುಣೆ ತೋರಿ ಇದನ್ನೆಲ್ಲ ಕ್ರಮ ತಾಣ್ಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಬರೀ 5 ನಿಮಿಷದ ಕೆಲಸ. ಅಂದ್ರೆ ಗೃಹ ಸಚಿವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ಅವ್ರು ತಲೆ ಕೆಡಿಸ್ಕೊಂಡ್ರೆ ಇದೇನು ದೊಡ್ಡ ವಿಚಾರ ಅಲ್ಲ. ಈಗ ಇವರೆಲ್ಲ ಇಲ್ಲಿ ಏನ್ ಮಾಡ್ತಿದ್ದಾರೆ, ಇಲ್ಲಿ ಇಷ್ಟು ಕ್ರಷರ್ ನಡೆಸ್ತಾ ಇರೋರು ಇಲ್ಲಿ ಅವ್ರ ಕ್ಷೇತ್ರದಲ್ಲಿ ಇಲ್ಲಿ ಹಣ ಗಳಿಸ್ತಾರೆ. ಕೊನೆಗೆ ಅವ್ರ ಗಳಿಸಿದಂತ ಹಣದಲ್ಲೇ ಹೋಗಿ ಅವ್ರ ವಿರುದ್ಧ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂತವ್ರೆಲ್ಲ ಇಲ್ಲಿ ಇರೋದು. ಅಂದ್ರೆ ಅವರೇ ಬೇರೆ ಪಾರ್ಟಿ, ಇವರೇ ಬೇರೆ ಪಾರ್ಟಿ. ಆದ್ರೂ ಇವರು ಕ್ರಮ ತಾಳೋದಕ್ಕೆ, ಈಗ ಕಾನೂನು ಬಾಹಿರವಾಗಿ ನಡೀತಾ ಇರೋಂಥದಕ್ಕೆ ಕ್ರಮ ತಾಳೋದಕ್ಕೆ ತುಂಬಾ ಸುಲಭ. ಓಕೆ, ನೀವೊಂದು ಅವ್ರ ನಿಬಂಧನೆಗಳ ಪ್ರಕಾರ ನಾವು ಅಲ್ಲಿ ಇದನ್ ಮಾಡಿದ್ರೆ ನಮ್ದು ಯಾವ್ದು ಆರೋಪ ಇಲ್ಲ. ನಿಯಮಾನುಸಾರವಾಗಿ ಅವ್ರು ಮಾಡ್ಕೊಂಡು ಹೋದ್ರೆ, ಈಗ ಕಾನೂನು ಬಾಹಿರವಾಗಿ ಒಂದಷ್ಟು ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾ ಇರ್ಬೇಕಾದ್ರೆ ಗೃಹ ಸಚಿವರು ಆರಾಮ ಕ್ರಮ ತಗೊಳ್ಬಹುದು. ಆ 21 ಅರ್ಜಿ ಏನಿದಾವೆ ಅವನ್ ಹಂಗೆ ಪೆಂಡಿಂಗ್ ಇರಿಸಿ ಮತ್ತೆ ಇನ್ನ ರೈತರಿಗೆ ಸಮಸ್ಯೆ ಆಗ್ತದೆ ಕೊಡಬಾರ್ದು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರೆ
ಖಂಡಿತ ಅಲ್ಲಿ ವನ್ಯಜೀವಿಗಳು ಮತ್ತೆ ಎಲ್ಲ ಗ್ರಾಮಸ್ಥರು ಒಂದು ನಿಟ್ಟುಸಿರು ಬಿಟ್ಟಂಗ ಆಗುತ್ತೆ ಸರ್. ಈಗ ಮುಂದಿನ ಹೋರಾಟ ಏನು? ಈಗ ಇವ್ರು ಹಿಂಗೆ ಅಸಡ್ಡೆ ಮಾಡಿದ್ರೆ, ಬೇಜವಾಬ್ದಾರಿತನ ತೋರಿಸಿದ್ರೆ ಮುಂದಿನ ನಿಮ್ಮ ನಡೆಗಳು ಏನು ಹೋರಾಟ ಮಾಡ್ತೀರಿ? ಈಗಾಗಲೇ RFO, ACFO, RFO ಮತ್ತೆ ACFO, DFO ಮೇಡಮ್, ಅನುಪಮ ಮೇಡಮ್ ಮತ್ತೆ ಏನು DMG ಅವರು ತಾತ್ಕಾಲಿಕವಾಗಿ ತಡೆದವ್ರೆ, ತಹಸೀಲ್ದಾರ್ ಎಲ್ಲ ಸೇರಿ. ಮುಂದಿನ ದಿನಗಳೊಳಗೆ ಅವ್ರೇನ್ ನಿಯಮಗಳನ್ನ ಪಾಲನೆ ಮಾಡದೆ ಅದನ್ನೇನಾದ್ರು ನಡೆಸಿದ್ರೆ, ಈಗ ಒಂದಷ್ಟು ಬೇಸಿಕ್ ಡಾಕ್ಯುಮೆಂಟ್ ಆಗಿದೆ, ಆ ಡಾಕ್ಯುಮೆಂಟ್ ತಗೊಂಡು ನಾವು ಕಾನೂನು ಮೊರೆ ಹೋಗೋದು ಅಥವಾ ಪ್ರತಿಭಟನೆ, ಈಗ ನಮ್ಮ ಹಕ್ಕನ್ನು ಕೇಳ್ಕೊಳ್ಳೋ ಪ್ರತಿಭಟನೆ ಮಾಡೋದಕ್ಕೂ ಹಕ್ಕಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ತರ ಏನ್ ಹಿಂದೆ ಸ್ವತಂತ್ರದ ಪೂರ್ವದಿಂದ ಬ್ರಿಟಿಷ್ ಕಾಲದಿತ್ತಲ್ಲ ಆಡಳಿತ, ಆ ರೀತಿ ಮತ್ತೆ ನಿರ್ಮಾಣ ಆಗ್ತಾ ಐತೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಸಂವಿಧಾನಬದ್ಧವಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿ ಕಾನೂನು ಹೋರಾಟ ಮಾಡ್ಬೇಕಾಗಿರೋದು ಅನಿವಾರ್ಯ ಆಗಿದೆ ಸರ್. ಓಕೆ, ಧನ್ಯವಾದ ನಾಗರಾಜ್ ಅವರೇ. ನಿಮ್ಮ ಹೋರಾಟ ಯಶಸ್ವಿ ಆಗಲಿ, ಮತ್ತೆ ರಾಜಕಾರಣಿಗಳಿಗೆ ಮತ್ತೆ ಅಲ್ಲಿನ ಅಧಿಕಾರಿಗಳಿಗೆ ಸ್ವಲ್ಪ ಈ ಒಂದು ನರಕ ಯಾತನೆ ಮನವರಿಕೆ ಆಗಲಿ, ಅವರೇ ಅಲ್ಲಿ ವಾಸ ಮಾಡಿದರೆ ಗೊತ್ತಾಗ್ತಿತ್ತು. ಥ್ಯಾಂಕ್ ಯು ನಾಗರಾಜ್ ಅವರೇ. ಇದು ಏನು ಸಾಮಾಜಿಕ ನಾಗರಾಜ್ ಅವರ ಒಂದು ಅಭಿಮತ. ಅಂದರೆ ಗೃಹ ಸಚಿವರು ತಲೆ ಕೆಡಿಸ್ಕೊಂಡ್ರೆ ದೊಡ್ಡ ವಿಚಾರ ಏನಲ್ಲ, ಅಂದರೆ ಗೊತ್ತಿದ್ದು ಸುಮ್ಮನಾಗಿದ್ದಾರೆ. ಯಾಕೆ ಸುಮ್ಮನಾಗ್ಬೇಕು ಸ್ವಾಮಿ? ನಿಮ್ಮ ಭಾಗದಲ್ಲಿ ಇಂಥದ್ದೊಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ಇದರಿಂದ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಇದೆ, ಆಮೇಲೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅವ್ರ ಮನೆಗಳು ಬಿರುಕು ಬೀಳ್ತಿದ್ದಾವೆ, ಅವ್ರು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೇನೋ ಒಂದು ಸೂರು ಸಿಕ್ಕಿರುತ್ತೆ ಅಥವಾ ಹೊಲ ಸಿಕ್ಕಿರುತ್ತೆ, ಅದರಲ್ಲಿ ಉಳುಮೆ ಮಾಡೋಕ್ಕಾಗ್ತಾ ಇಲ್ಲ, ಆ ಬ್ಲಾಸ್ಟಿಂಗಿಂದ ಬರುವಂಥ ಡಸ್ಟು, ಅದರಿಂದ ಬರುವಂಥ ಏನು ಕಲ್ಲಿನ ಪುಡಿ ಇರ್ಬೋದು ಅಥವಾ ಕಲ್ಲಿನ ತುಂಡುಗಳು ಹೊಲಕ್ಕೆ ಬಂದುಬಿಟ್ರೆ ಅವ್ರು ಹೆಂಗೆ ಉಳುಮೆ ಮಾಡೋಕ್ಕಾಗುತ್ತೆ? ಯಾರೋ ಒಬ್ಬನ್ನ ಯಾವುದೋ ಒಂದು ತಂಡವನ್ನು ಉದ್ಧಾರ ಮಾಡೋಕ್ಕೋಸ್ಕರ ಅದು ಅಕ್ರಮವಾಗಿ ಈ ಜನರು ಯಾಕೆ ನರಕವನ್ನು ಅನುಭವಿಸ್ಬೇಕಾಗತ್ತೆ? ಮಾನ್ಯ ಗೃಹ ಸಚಿವರನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ರಾಜ್ಯದ ಮುಖ್ಯಮಂತ್ರಿಗಳು ನೋಡಬೇಕಾಗಿರುವಂಥ ಸುದ್ದಿ ಇದು. ಜನಶ್ರೀ ವಾಹಿನಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಕಾರ್ಯಕ್ರಮವನ್ನು ಶುರು ಮಾಡಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಇವತ್ತಿನ ಈ ಪಬ್ಲಿಕ್ ನಾವಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಧ್ವನಿ ಎತ್ತುತ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ತುಮಕೂರು ಭಾಗದ ಎಲ್ಲ ಜನಪ್ರತಿನಿಧಿಗಳು ನೋಡಲೇಬೇಕಾದಂಥ ಸ್ಟೋರಿ ಇದು. ಸುಪ್ರೀಂ ಕೋರ್ಟ್ ಹೇಳಿದೆ, ನೀವೊಂದು ಮಾಡ್ತೀರಿ, ಯಾವುದೇ ಗಣಿಗಾರಿಕೆ ಮಾಡ್ತೀರಿ ಅಂದರೆ ಆ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ನೀವು ಕಲ್ಲು ಗಣಿಗಾರಿಕೆ ಯಾವುದೇ ಗಣಿಗಾರಿಕೆ ಮಾಡಿದ್ರೆ, ನಾನು ರಾಗಿಗುಡ್ಡಕ್ಕೆ ಹೋಗಿದ್ದೆ ಒಂದ್ಸಲಿ, ಆ ಭಾಗದಲ್ಲಿ ಯಾವ ರೀತಿ ದುರುಳರು ಆ ಒಂದು ಪ್ರದೇಶವನ್ನು ಬಗೆದಿದ್ದಾರೆ ಅಂದರೆ ನಿಜಕ್ಕೂ ಬೇಸರ ಆಗತ್ತೆ. ಅಲ್ಲಿ ಹಸಿರೀಕರಣ ಮಾಡಬೇಕು, ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಗ್ತದೆ, ಉಸಿರಾಟದ ಸಮಸ್ಯೆ ಆಗ್ತಾಯಿದೆ ಅಂದರೆ ಅದಕ್ಕೆ ಬೇಕಾದ ಸೌಲಭ್ಯಗಳನ್ನ ಕೊಡಬೇಕು. ಫಸ್ಟ್ ಆಫ್ ಆಲ್ ಸಾರ್ವಜನಿಕರು ಇರುವಂಥ ಸ್ಥಳದಲ್ಲಿ ಅಕ್ರಮ ಗಣಿಗಾರಿಕೆನ ಮಾಡೋದಕ್ಕೆ ಅವಕಾಶವನ್ನು ಕೊಡಲೇಬಾರ್ದು. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಯಾವ ರೀತಿ ಆ ಬೆಟ್ಟವನ್ನು ಅಗದಿದ್ದಾರೆ. ಆಮೇಲೆ ಸಾಲಾಗಿ ಟ್ರ್ಯಾಕ್ಟರ್ಗಳು ಆ ಒಂದು ಟ್ರ್ಯಾಕ್ಟರ್ ಮೂಲಕ ಆ ಕಲ್ಲನ್ನು ತುಂಬಿಕೊಂಡು ಇನ್ನೇನೇನೋ ಮಾಡ್ಕೊಳ್ತಾರೆ, ಬಿಸ್ನೆಸ್ ಮಾಡಿ. ಆದರೆ ನೀವು ಲೈಸೆನ್ಸನ್ನು ಪಡೆದುಕೊಂಡ್ರೆ ಅದನ್ನು ಸಂಬಂಧಪಟ್ಟ ಇಲಾಖೆ, ಅರಣ್ಯ ಇಲಾಖೆ ಏನು ಮಾಡ್ತಾಯಿದೆ, ಸಂಬಂಧಪಟ್ಟ ಅಧಿಕಾರಿಗಳು ಲೈಸೆನ್ಸನ್ನು ಕೊಡಬೇಕಲ್ಲ, ಅವ್ರಿಗೆ ಕೊಡೋ ಸಂದರ್ಭದಲ್ಲಿ ಇವನ್ನೆಲ್ಲ ನೋಡಬೇಕಲ್ಲ. ನೀನು ಯಾವ ಪ್ರದೇಶದಲ್ಲಿ ನೀನು ಗಣಿಗಾರಿಕೆ ಮಾಡ್ತಾ ಇದೀಯಪ್ಪ, ಅಲ್ಲಿ ಜನರಿದ್ದಾರಾ, ಅದು ಜನನಿಬಿಡ ಪ್ರದೇಶವಾ, ಅಲ್ಲಿ ಗ್ರಾಮಸ್ಥರು ಹಳ್ಳಿಗಳೇನಾದ್ರೂ ಇದ್ದಾವ, ಅಲ್ಲಿ ಏನು ಫಾರೆಸ್ಟ್ ಝೋನ್ ಇದೆಯಾ, ಒಂದು ವೇಳೆ ಮಾಡಿದ್ರೆ ಅದಕ್ಕೆ ತೊಂದರೆ ಆಗಲ್ವಾ? ಲಂಚ ಇಸ್ಕೊಳ್ಳೋದು, ಬೇಕಾದವರಿಗೆ ಅನುಮತಿ ಕೊಡೋದು, ಪಾಪ ಕೊನೆಗೆ ನೋವನ್ನು ಸಂಕಷ್ಟವನ್ನು ಅನುಭವಿಸುವುದು ಯಾರು ಅಂದರೆ ಸಾರ್ವಜನಿಕರು. ನಾವೀಗ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಅಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಿದೆ ಅನ್ನೋದಕ್ಕೆ ಈ ವಿಡಿಯೋಗಳು ಸಾಕ್ಷಿ. ಹಳ್ಳಿಗಳಿಗೆ ಈ ರೀತಿ ಕಲ್ಲು ಗಣಿಗಾರಿಕೆಗಳು ಬಂದುಬಿಟ್ರೆ ಜನರ ನೆಮ್ಮದಿ ಕಥೆ ಏನ್ರಿ ಸ್ವಾಮಿ? ಬನ್ನಿ, ಆ ಜನರ ಅಲ್ಲಿನ ಹೋರಾಟಗಾರರ ಆಗ್ರಹ ಏನು, ಅವರ ಹೋರಾಟಗಳೇನು, ಅದು ನೋಡ್ಕೊಂಬರೋಣ.